ಇಲ್ಲಿ ಬಂದ್ಬಿಟ್ಟು ಆಕ್ಚುಲಿ ಬಫೆಟ್ ಇದೆ, ತುಂಬಾನೇ ಒಂದು ಸೂಪರ್ ಆಗಿರುತ್ತೆ ಬಫೆಟ್ ಅಂತ ಗೊತ್ತಾಯ್ತು. ಸೊ ಗೋಬಿ ಪನ್ನೀರು, ಸೊ ಫ್ರೂಟ್ ಸ್ಯಾಲಡ್, ಫ್ರೆಶ್ ಕಟ್ ವೆಜಿಟೇಬಲ್ಸ್, ಕೋಲಾಪುರಿ ಕೋಫ್ತಾ, ವೆಜ್ ಲಹೋರಿ ಕೋಫ್ತಾ, ಮಿಂಟ್ ಆನಿಯನ್ ಪಲಾವ್ ಅಂತ ಇದೆಲ್ಲ ಹೊಸದಾಗಿ ಕೇಳ್ತಾ ಇರೋದು. ಸೊ ಇದನ್ನ ಕೂಡ ನಾನು ಒಂದು ಚಿಕ್ಕ ಟೇಸ್ಟ್ ಮಾಡ್ತೀನಿ ಯಾವ ಥರ ಇರುತ್ತೆ ಅಂತ. ಫುಲ್ ಆಫ್ ಚೀಸ್ ಕವರ್ ಆಗಿದೆ. ಕುರ್ಕುರೆ ಥರ ಟೈಪಲ್ಲಿ ಇದೆ. ಆ ರೈಸ್ ಕೂಡ ನೋಡಿ ಎಷ್ಟು ಸೂಪರಾಗಿ ಮೆರಿನೇಟ್ ಆಗಿದೆ ಮಸಾಲ ಜೊತೆ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಿಮ್ಮೊಂದೇ ಒಂದು ಸೂಪರ್ ಆಗಿರೋ ಒಂದು ರೆಸ್ಟೋರೆಂಟ್ ತೋರಿಸ್ತೀನಿ. ಸೊ 1947 ರೆಸ್ಟೋರೆಂಟು ತುಂಬ ಜನ ಕೇಳಿರ್ತೀರಾ, ತುಂಬ ಜಾಗದಲ್ಲಿದೆ. ಇವತ್ತು ನಾನು ಬಂದ್ಬಿಟ್ಟು ನಮ್ಮ ಬೆಂಗಳೂರು ರಾಜಾಜಿನಗರ 1947 ರೆಸ್ಟೋರೆಂಟ್ಗೆ ಬಂದಿದ್ದೀನಿ. ಸೊ ಆ್ಯಕ್ಚುಲಿ ಮುಂದೆ ನೋಡ್ತಿರ್ಬೋದು, ಇಲ್ಲಿ ನೀವೇನಾದ್ರು ಊಟ ಆದಮೇಲೆ ನಿಮ್ಗೆ ಟೇಸ್ಟ್ ಏನಾದ್ರು ಸೂಪರಾಗಿ ಇಷ್ಟ ಆಗುತ್ತೆ. ಆಲ್ಮೋಸ್ಟು ಇಷ್ಟ ಆದಮೇಲೆ ನೀವೇನಾದ್ರು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಏನಾದ್ರು ಪೋಸ್ಟ್ ಮಾಡಬೇಕಂದ್ರೆ ಇಲ್ಲಿ ನಿಂತ್ಕೊಂಡು ಪೋಸ್ಟ್ ಮಾಡ್ಬೋದು. ಅದಕ್ಕೊಂದು ಇಟ್ಟಿದ್ದಾರೆ. ಮತ್ತು ಇಲ್ಲಿ ಕೂಡ ಒಂದು ಆಫರ್ಸ್ ಕೂಡ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಮಂಡೇ ಟು ಥರ್ಸ್ಡೇ ಲಂಚು ಡಿನ್ನರು ಇರುತ್ತೆ. ಲಂಚ್ ಬಂದ್ಬಿಟ್ಟು 550, ಡಿನ್ನರ್ 550. ವೀಕೆಂಡ್ಸ್ ಆ್ಯಂಡ್ ಪಬ್ಲಿಕ್ಕು ಪ್ರೈಸಿಂಗ್ ಎಲ್ಲ ನೋಡ್ಕೊಳ್ಳಿ ನೀವು, ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಆ್ಯಕ್ಚುಲಿ ಬಫೆಟ್ ಇದೆ, ತುಂಬಾ ಒಂದು ಸೂಪರಾಗಿರುತ್ತೆ ಬಫೆಟ್ ಅಂತ ಗೊತ್ತಾಯಿತು. ಸೊ ಅದಕ್ಕೆ ನಾನಿವತ್ತು ನಿಮಗೆ ಯಾವ್ಯಾವ ಥರ ಡಿಶ್ ಸಿಗುತ್ತೆ, ಯಾವ್ಯಾವ ಥರ ಟೇಸ್ಟ್ ಇದೆ, ಬಫೆಟಲ್ಲಿ ಏನೇನೆಲ್ಲ ಐಟಮ್ಸ್ ಇದೆ ಎಲ್ಲ ನಾವು ತಿಳ್ಕೊಳ್ಳೋಣ ಬನ್ನಿ. ಸೊ ಇವಾಗ ಆ್ಯಕ್ಚುಲಿ ಬಂದುಬಿಟ್ಟು ಬಫೆಟ್ ತೊಗೊತಾ ಇದ್ದೀನಿ. ತುಂಬಾ ಐಟಮ್ಸ್ ಇದೆ, ತುಂಬ ಅಂದರೆ ತುಂಬಾ ಇದೆ ನಿಜವಾಗ್ಲೂ. ಸೊ ಇಲ್ಲಿ ಆ್ಯಕ್ಚುಲಿ ಬಂದುಬಿಟ್ಟು ಮ್ಯಾಂಚೋ ಸೂಪು ಅದೆಲ್ಲ ಇದೆ. ಸೊ ಸೂಪ್ಸ್ ಕೂಡ ನೀವು ಟ್ರೈ ಮಾಡ್ಬೋದು. ಇಲ್ಲಿ ಬಂದ್ಬಿಟ್ಟು ನಿಮಗೆ ಮಹಾರಾಜ ಗೋಬಿ ಅಂತೆಲ್ಲ ಇದೆ. ಸೊ ಗೋಬಿ ಪನ್ನೀರು ಅದು ಕೂಡ ನೋಡ್ಬೋದು. ಸೊ ಇದರಲ್ಲಿ ಫಸ್ಟು ಟೇಸ್ಟ್ ನೋಡ್ತೀನಿ ಯಾವ ಥರ ಇದೆ ಅಂತ. ಸೊ ಗೋಬಿ ಅದೂ ಒಂದು ಸ್ಪೈಸಿಯಾಗಿ ಜ್ಯೂಸಿಯಾಗಿರೋ ಥರನೂ ಕಾಣುತ್ತೆ. ತುಂಬ ಚೆನ್ನಾಗಿದೆ ಕಲರ್ಸ್ ನೋಡೋಕೆ ಕೂಡ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪಕ್ಕದಲ್ಲಿ ಒಂದು ಫ್ರೆಂಚ್ ಫ್ರೈಸ್ ಇದೆ. ಫ್ರೆಂಚ್ ಫ್ರೈ ಸಾಕು, ಎಲ್ಲನೂ ಸ್ವಲ್ಪನೇ ಹಾಕೊಂತೀನಿ, ಆಮೇಲೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಅದೂ ಒಂದು. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಬೇಬಿ ಕಾರ್ನ್ ಚಿಲ್ಲಿ ಇದೆ. ಸೊ ಇದು ಕೂಡ ಟೇಸ್ಟು ಚೆನ್ನಾಗಿದೆ ಅಂತ ತುಂಬ ಜನ ಹೇಳ್ತಾಯಿದ್ರು. ಅದಾದಮೇಲೆ ನೆಕ್ಸ್ಟ್ ಒಂದು ಹಪ್ಪಳ ಇದೆ, ಹಪ್ಪಳ ಕೂಡ ಲಾಸ್ಟಲ್ಲಿ ತೊಗೊಳ್ಳೋಣ. ನೆಕ್ಸ್ಟ್ ಬಂದುಬಿಟ್ಟು ಸ್ಯಾಲೆಡ್ಸು, ಫ್ರೂಟ್ ಸ್ಯಾಲಡು, ಫ್ರೆಶ್ ಕಟ್ ವೆಜಿಟೇಬಲ್ಸು ಅಂತ ತುಂಬಾ ಇದೆ. ಏನಾದರೂ ಒಂದು ಡೈಜೆಸ್ಟ್ ಆಗಬೇಕು ಅಂದರೆ A to Z ಎಲ್ಲ ಕೂಡ ನಿಮ್ಗೆ ಅವೈಲೇಬಲ್ ಇದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಬೇಬಿ ಕಾರ್ನಲ್ಲಿ ತೊಗೊತೀರಾ ಅಂದರೆ ಬೇಬಿ ಕಾರ್ನ್ ಕೂಡ ಅವೈಲೇಬಲ್ ಇದೆ. ಸೊ ಬೇಬಿ ಕಾರ್ನ್ದು ಕೂಡ ತೊಗೊಬೋದು. ಮತ್ತು ಸ್ಯಾಲೆಡ್ಸ್ ಇದೆ, ಸ್ಯಾಲೆಡ್ಸ್ ಕೂಡ ತೊಗೊಬೋದು. ಸೊ ಏನು ಬೇಕೋ ನೀವು ತೊಗೊಬೋದು, ಏನಿಲ್ಲ ಅಂತ ಇಲ್ಲ, ಆ ಥರ ಒಂದು ಡಿಶ್ಗಳಿದೆ. ಸೊ ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ತುಂಬಾ ಕರಿಗಳಿದೆ. ವೆಜ್ ಕೋಲಾಪುರಿ ಕೋಫ್ತಾ, ವೆಜ್ ಲಹೋರಿ ಕೋಫ್ತಾ, ಪಹದಿ ವೆಜ್ಜು, ತವಾ ಪನ್ನೀರು, ಈ ಥರ ತುಂಬ ಇದೆ. ಸೊ ಪನ್ನೀರ್ ಐಟಮ್ಸು, ರೋಟಿ ಐಟಮ್ಸು ಅದೆಲ್ಲ ಕೂಡ ಆಮೇಲೆ ಟೇಸ್ಟ್ ಮಾಡೋಣ. ನೆಕ್ಸ್ಟ್ ಬಂದ್ಬಿಟ್ಟು ಚೆಫ್ ಸ್ಪೆಷಲು ಬಿಂದಿ ಮಸಾಲ ಡ್ರೈ ಅಂತ, ಅದು ಕೂಡ ಒಂಥರ ನೋಡೋಕ್ಕೆ ಚೆನ್ನಾಗಿದೆ. ಮತ್ತು ದಾಲ್ ತಡ್ಕ ಇದೆ. ಇಲ್ಲಿ ಬಂದರೆ ನೀವು ಸಿಂಗಾಪುರ್ ನೂಡಲ್ಸು, ವೆಜ್ ಫ್ರೈಡ್ ರೈಸು ಇದು ಕೂಡ ಇದೆ. ಮತ್ತು ಸಬ್ಜಿ, ದಮ್ ಬಿರಿಯಾನಿ, ಸೌತ್ ಇಂಡಿಯನ್ ಪಲ್ಯ, ಮತ್ತು ಮಿಂಟ್ ಆನಿಯನ್ ಪಲಾವ್ ಅಂತ ಇದೆಲ್ಲ ಹೊಸದಾಗಿ ಕೇಳ್ತಾ ಇರೋದು. ಸೊ ಈ ಡಿಶಸ್ ಎಲ್ಲ ಆದಮೇಲೆ ನಿಮ್ಗೆ ಸ್ವಲ್ಪ ಡೈಜೆಸ್ಟ್ ಆಗಬೇಕು. ಇಂಡಿಯನ್ ರೈಸ್ ಬೇಕಂದ್ರೂ ಇಂಡಿಯನ್ ರೈಸ್ ಇದೆ, ರಸಮ್ ಇದೆ, ಅದು ಕೂಡ ಅವೈಲೇಬಲ್ ಇದೆ. ಸೊ ಇದೆಲ್ಲ ಫುಲ್ ಆದಮೇಲೆ ನಿಮಗೆ ಡೆಸರ್ಟ್ ತಿನ್ನಬೇಕಂತ ಅನಿಸುತ್ತೆ. ಸೊ ಡೆಸರ್ಟ್ ತಿನ್ನಬೇಕಂದ್ರೂ ಕೂಡ ನಿಮಗೆ ವೈಡ್ ವೆರೈಟೀಸ್ ಆಫ್ ಆಪ್ಷನ್ಸ್ ಇದೆ. ಸೊ ಡೆಸರ್ಟಲ್ಲಿ ನಿಮಗೆ ತುಂಬ ಜನಕ್ಕೆ ಇಷ್ಟ ಆಗಿದೆ ಅಂದರೆ ಕ್ಯಾರೆಟ್ ಹಲ್ವಾ ತಿನ್ಬೇಕು ಅಂದ್ಕೊಂಡಿರ್ತೀರಾ, ಸೊ ಕ್ಯಾರೆಟ್ ಹಲ್ವಾ ತಿನ್ಬೋದು. ಆ ಥರ ಡಿಫ್ರೆಂಟ್ ಆಪ್ಷನ್ಸ್ ಇದೆ. ಮತ್ತು ನಿಮಗೆ ಸೀಮ್ಯಾ ಖೀರ್ ಅಂತ ಇದೆ, ಇಲ್ಲಿ ನೋಡ್ಬೋದು, ಇಲ್ಲಿ ತೋರಿಸಿ ಸೀಮ್ಯಾ ಖೀರ್ ಅಂತ ಇದೆ. ಮತ್ತು ಜಾಮೂನ್ ಕೂಡ ಇದೆ. ಸೊ ಈ ಥರ ತುಂಬಾ ಆಪ್ಷನ್ಸ್ ಬರುತ್ತೆ. ಸೊ ಇವ್ರು ಕಿಚನ್ ಕೂಡ ಬಂದಿದ್ದೀವಿ. ಪ್ರಿಪೇರ್ ಮಾಡ್ತಾರೆ, ಎಲ್ಲ ಕೂಡ ಕ್ಲೀನಾಗಿದೆ. ಸೊ ಅಲ್ಲಿಂದ ಆಲ್ಮೋಸ್ಟು ಕ್ಲೀನಾಗಿ ನೀಟಾಗಿ ಐಟಮ್ ಪ್ರಿಪೇರ್ ಮಾಡಿಕೊಂಡು ಈಚೆ ಕೂಡ ತೊಗೊಂಡಿರ್ತಾರೆ. ಸೊ ಇವಾಗ ಯಾವ ಥರ ಐಟಮ್ ಇದೆ ಎಲ್ಲರೂ ಟೇಸ್ಟ್ ಮಾಡಿ. ಸೊ ಫಸ್ಟ್ ನೋಡ್ಬೋದು ವಾಟರ್ ಮೆಲನ್ ಜ್ಯೂಸ್ ಕೊಟ್ಟಿದ್ರು. ಇದು ಮೊಜಿಟೋ ಥರನೂ ಇದೆ. ಆ್ಯಕ್ಚುಲಿ ಸ್ಮೆಲ್ ಆ ಥರ ಬರ್ತಾಯಿದೆ. ಸೂಪರಾಗಿದೆ. ವಾಟರ್ ಮೆಲನ್ ಫ್ಲೇವರ್ ಜೊತೆ ಆ ಮಿಂಟದು ಸೂಪರಾಗಿ ಬರುತ್ತೆ. ಸೊ ನೆಕ್ಸ್ಟ್ ಕೂಡ ನೋಡ್ಬೋದು, ಇದರಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು ಆ ಫ್ರೂಟ್ಸು ವಾಟರ್ ಮೆಲನ್ದೆಲ್ಲ ಹಾಕಿದ್ದಾರೆ. ಸೊ ಇಲ್ಲಿ ಸ್ಪೆಷಲ್ ಆಗಿರೋ ಡಿಶಸ್ ಎಲ್ಲ ಇವಾಗ ತೊಗೊಂಡಿದ್ದೀನಿ. ಇನ್ನೂ ಡಿಶಸ್ ಬರ್ತಾಯಿದೆ, ಅದಕ್ಕೆ ಮುಂಚೆ ಒಂದೊಂದು ತೋರಿಸ್ತೀನಿ. ಡ್ರಮ್ ಸ್ಟಿಕ್ ಚಿಲ್ಲಿ ಅಂತ. ಸೊ ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ಇದನ್ನು ಕೂಡ ನಾನು ಒಂದು ಚಿಕ್ಕ ಟೇಸ್ಟ್ ಮಾಡ್ತೀನಿ ಯಾವ ಥರ ಇರುತ್ತೆ ಅಂತ. ಇದು ಕೂಡ ಸೂಪರಾಗಿದೆ. ಆ ಚಿಲ್ಲಿ ಫ್ಲೇವರ್ ಟೇಸ್ಟು ಮತ್ತು ಆ ಖಾರ ಎಲ್ಲ ಟೇಸ್ಟ್ ಬಡ್ಸಲ್ಲಿ ಹೋಗಿ ಬಸ್ಟ್ ಆದಂಗೆ ಥರ ಒಂದು ಫೀಲ್ ಬರ್ತಾಯಿದೆ. ನೆಕ್ಸ್ಟ್ ಆ್ಯಕ್ಚುಲಿ ಬಂದುಬಿಟ್ಟು ಒಂದು ನ್ಯಾಚೋಸ್ ಇದೆ, ನೋಡ್ತಿರ್ಬೋದು, ಫುಲ್ ಆಫ್ ಚೀಸ್ ಕವರ್ ಆಗಿದೆ. ಸೊ ಇದ್ರ ಜೊತೆ 2 ಟೈಪ್ಸ್ ಆಫ್ ಸಾಸ್ ಕೊಟ್ಟಿದ್ದಾರೆ. ಈ ನ್ಯಾಚೋಸ್ ಬಂದ್ಬಿಟ್ಟು
ಈ ಸಾಸ್ ಜೊತೆ ಟ್ರೈ ಮಾಡೋಣ. ಆ ಎಲ್ಲೋ ಸಾಸು ಇನ್ನೂ ಅಷ್ಟೇ ಎಷ್ಟು ಬರ್ತಾಯಿದೆ. ಬಾರ್ಬಿಕ್ಯೂ ಸಾಸ್ ಥರ ಸ್ವೀಟಿಶ್ ಫ್ಲೇವರ್ ಇದೆ. ಇದು ಚೆನ್ನಾಗಿದೆ ಟೇಸ್ಟು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಬ್ರೆಡ್ ಸ್ವೀಟ್ಸ್ ಇದೆ, ಗುಲಾಬ್ ಜಾಮೂನ್ಸ್ ಇದೆ. ಮತ್ತು ಇದು ಬಂದ್ಬಿಟ್ಟು ವಾಂಟನ್ನು. ತುಂಬ ಜನ ಗೊತ್ತಿರುತ್ತೆ ವಾಂಟನ್ ಯಾವ ಥರ ಇರುತ್ತೆ ಅಂತ. ಸೊ ವಾಂಟನ್ ಬಂದ್ಬಿಟ್ಟು ಎಷ್ಟು ಕ್ಲೀನಾಗಿ ಡೆಕೋರೇಟ್ ಮಾಡಿ ಇಟ್ಟಿದ್ದಾರೆ. ಸೊ ಇದ್ರಲ್ಲಿ ಕೂಡ ಒಂದು ಟೇಸ್ಟ್ ತಿಂದು ನೋಡ್ತೀನಿ. ಇದು ಒಂಥರ ಸೂಪರ್ ಟೇಸ್ಟಿಯಾಗಿ ಅನಿಸ್ತಿದೆ, ಚೆನ್ನಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಚಾಟ್ಸಲ್ಲಿ ನೀವು ಪಾನಿಪುರಿ ಇದೆ, ಮತ್ತು ದಹಿ ಪುರಿ ಇದೆ, ಮತ್ತು ಸಮೋಸ ಮಸಾಲ ಇದೆ. ಸೊ ಪಾನಿಪುರಿ ಕೂಡ ಒಂದು ತಿನ್ನೋಣ ಇವಾಗ. ಇದು ನೋಡಿ ಎಷ್ಟು ರೌಂಡಾಗಿ ಎಷ್ಟು ಕ್ಯೂಟಾಗಿದೆ ಅಂತ. ಇದನ್ನು ತಿಂದು ನೋಡೋಣ. ಆ್ಯಕ್ಚುಲಿ ಇದು ಪಾನಿ ಹಾಕಬೇಕು, ಆಮೇಲೆ ತಿಂದು ತೋರಿಸ್ತೀನಿ. ಇಲ್ಲಿ ಬಂದ್ಬಿಟ್ಟು ಸಮೋಸ ಚಾಟ್ಸ್ ಇದೆ. ಇದನ್ನು ಬೇಕಾದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ಆ ಕರ್ಡು ಸಾಸು ಎಲ್ಲ ಹಾಕಿ ತುಂಬಾ ಚೆನ್ನಾಗಿದೆ ಸಮೋಸ ಚಾಟ್ ಕೂಡ. ನೆಕ್ಸ್ಟ್ ಬಂದ್ಬಿಟ್ಟು ಪನ್ನೀರ್ ಗೀ ರೋಸ್ಟ್ ಅಂತ ಇದು. ಸೊ ನಾನ್ ವೆಜ್ ಲವರ್ಸ್ಗಂತೂ ಇದು ತುಂಬಾ ಇಷ್ಟ ಆಗುತ್ತೆ, ವೆಜ್ ಲವರ್ಸ್ಗೂ ಇನ್ನೂ ತುಂಬ ಇಷ್ಟ ಆಗುತ್ತೆ. ಆ ಪನ್ನೀರು ಅಷ್ಟೇ ಸಾಫ್ಟಾಗಿದೆ. ಇದು ಮೇಲೆ ನೋಡ್ಬೋದು, ಹಂಗೆ ತೋರಿಸಿ ಇಲ್ಲಿ ಗೋಡಂಬಿ ಮಸಾಲ ಆನಿಯನ್ ಎಲ್ಲ ಹಾಕಿ ಸೂಪರಾಗಿದೆ. ಆ ಫ್ಲೇವರ್ ಸೂಪರಾಗಿದೆ. ಆ ಗೀ ಫ್ಲೇವರ್ ಕೂಡ ನಿಮ್ಗೆ ಅನಿಸುತ್ತೆ, ಅಷ್ಟೊಂದು ಗೀ ಹಾಕಿ ಸೂಪರಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಬ್ರೆಡ್ ಡೆಸರ್ಟ್. ಇದು ಸ್ವಲ್ಪ ತಿಂದಿದೆ. ಇದು ಚೆನ್ನಾಗಿದೆ. ಮತ್ತು ಇನ್ನೊಂದು ಡಿಶ್ಶು ಇದು ಬಂದ್ಬಿಟ್ಟು ಬೇಬಿ ಕಾರ್ನ್. ಇದು ಕುರ್ಕುರೆ ಥರ ಟೈಪಲ್ಲಿದೆ. ಎಲ್ಲ ಓವರಾಲಾಗಿ 10/10 ಅಂತ ಹೇಳ್ಬೋದು. ಅಷ್ಟು ಒಂದು ಸೂಪರಾಗಿ ಡಿಶಸ್ ಎಲ್ಲ ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ತವಾ ಪಲಾವು. ಅಲ್ಲಿಂದ ತೊಗೊಂಬರುವಾಗಲೇ ಅಷ್ಟೊಂದು ಸ್ಮೆಲ್ ಬರ್ತಾಯಿತ್ತು. ಆ ರೈಸ್ ಕೂಡ ನೋಡಿ ಎಷ್ಟು ಸೂಪರಾಗಿ ಮೆರಿನೇಟ್ ಆಗಿದೆ ಮಸಾಲ ಜೊತೆ. ಅದ್ರ ಜೊತೆ ರೈತ ಕೊಟ್ಟಿದ್ದಾರೆ. ಸೊ ರೈತ ಇವಾಗ ಯಾವ ಥರ ಇರುತ್ತೆ ಎಲ್ಲರೂ ನೋಡೋಣ. ಇದ್ರ ಜೊತೆ ತಿನ್ನುವಾಗ ರೈತ ಜೊತೆ ತವಾ ಪಲಾವ್ ಮಿಕ್ಸ್ ಮಾಡ್ಕೊಂಡು ತಿಂದ್ರೇ ಅದ್ರಲ್ಲಿ ಮಜಾ ಇರೋದು. ಸೊ ಅದು ಕೂಡ ನೋಡೋಣ ಇವಾಗ ಹೆಂಗಿರುತ್ತೆ ಟೇಸ್ಟು ಅಂತ. ಆ ಪಲಾವ್ದು ಸ್ಮೆಲ್ಲು ಮಸಾಲ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿ ಆ ವೆಜಿಟೇಬಲ್ಸ್ ಎಲ್ಲ ಸೂಪರಾಗಿ ಒಂದು ಆರಾಮಾಗಿ ಕೊಡ್ತಾಯಿದೆ. ಸೊ ಫೈನಲಿ ಡೆಸರ್ಟಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ, ಬಿಸಿಯಾಗಿದೆ. ಇದ್ರ ಜೊತೆ ಒಂದು ಸೈಡಲ್ಲಿ ಇಟ್ಕೊಂಡಿರ್ತಾರೆ ಅಷ್ಟೊಂದು ಚಾಕೋ ಚಿಪ್ಸ್ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಬಟ್ ಇರುತ್ತೆ ಹಂಗೆ ಟೇಸ್ಟ್ ಮಾಡೋದು ಬಿಸಿ ಇದೆ, ಡಿಫ್ರೆಂಟ್ ಆಗಿದೆ, ಟ್ರೈ ಮಾಡೋದು. ಓಕೆ, ಸೊ ಇವಾಗ ಆ್ಯಕ್ಚುಲಿ ಬಂದ್ಬಿಟ್ಟು ಎಲ್ಲ ಫುಡ್ಡೆಲ್ಲ ಟೇಸ್ಟ್ ಮಾಡಿ ಪರ್ಫೆಕ್ಟ್ ಎಲ್ಲ ತೋರಿಸಿದ್ದೀನಿ. ಯಾವ ಥರ ಫುಡ್ಡೆಲ್ಲ ಇತ್ತು ಎಲ್ಲ ಟೇಸ್ಟ್ ಮಾಡಿ ಕ್ಲೀನಾಗಿ ನೀವು ತೋರಿಸಿದ್ದೀನಿ. ಸೊ ಒಳಗಡೆ ಲೈವ್ ಮ್ಯೂಸಿಕ್ ಕೂಡ ಇದೆ, ಕೊಡ್ತಿರ್ತೀರಾ. ಅದರಲ್ಲಿ ಸ್ವಲ್ಪ ಜನಕ್ಕೆ ಸೌಂಡ್ ಕೇಳಿರಲ್ಲ, ಬಟ್ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಟೇಸ್ಟ್ ಕೂಡ ಒಂಥರ ಡಿಫ್ರೆಂಟ್ ಆಗಿತ್ತು. ಡ್ರಮ್ ಸ್ಟಿಕ್ ಮಸಾಲ ಆಗಲಿ ಮತ್ತು ಆ ಪನ್ನೀರ್ ಗೀ ರೋಸ್ಟ್ ಆಗಲಿ ತುಂಬಾ ಒಂದು ಅರೋಮ್ಯಾಟಿಕ್ ಆಗಿ ಸೂಪರ್ ಆಗಿತ್ತು. ಸೊ ನೀವು ಕೂಡ 1947 ರೆಸ್ಟೋರೆಂಟ್ ಬಂದು ಟೇಸ್ಟ್ ಮಾಡ್ಬೋದು. ಸೊ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಈ 1947 ರೆಸ್ಟೋರೆಂಟ್ ಲೊಕೇಶನ್ ಇದೆ, ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ ಮಾಡ್ಬೋದು. ಥ್ಯಾಂಕ್ ಯು.